Welcome you all for Department of Collegiate and Technical Education. In this session, I am going to take Engineering Mechanics and Strength of Material for third semester students in Civil Engineering. The chapter number 7 or Unit 7. Here, ಸೆಷನ್ 4 ಈ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಸೆಷನ್ ನಂಬರ್ 4. ಈ ಸೆಷನ್ನಲ್ಲಿ ನಾವು ಹಿಂದೆ ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್ ಆ್ಯಂಡ್ ಥರ್ಡ್ ಸೆಷನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಕೇಳಿ. ಇಲ್ಲಿ ಕಾಲಮ್ ಅಂದರೆ ಏನು, ಸ್ಟ್ರಟ್ ಅಂದರೆ ಏನು, how to classify the column, and then failure of long columns, failure of short columns. Next, difference between short column and long column. Next, assumptions of Euler's theory, Euler's formula, and then limitations of Euler's formula, and the end conditions, different end conditions for column using Euler's formula. ಈಗ ನಾವು ಈ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಈ ಸೆಷನಲ್ಲಿ ಪ್ರಾಬ್ಲಮ್ಸ್ ಮಾಡಬೇಕಂದ್ರೆ ನಾವು ಎಂಡ್ ಕಂಡೀಷನ್ಸ್ ಏನೇನಂತ ನೋಡಬೇಕಾಗ್ತದೆ. ಬನ್ನಿ ಒಂದ್ಸರಿ ರೀಕಾಲ್ ಮಾಡೋಣ ಎಲ್ಲ ಎಂಡ್ ಕಂಡೀಷನ್ಸನ್ನು. ಇಲ್ಲಿ 4 ಎಂಡ್ ಕಂಡೀಷನ್ಸ್ ಬರ್ತದೆ, 4 ಎಂಡ್ ಕಂಡೀಷನ್ಸ್. ಒನ್ ಈಸ್ ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್. ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್. ಎರಡು ಎಂಡು ಫಿಕ್ಸ್ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ಲೆಂತ್ ಅಂದರೆ ಕ್ಯಾಪಿಟಲ್ ಎಲ್ ಅಂತ ತಗೊಳ್ತೀವಿ. ಆ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ ಅಂತಂದರೆ ದಟ್ ಶುಡ್ ಬಿ ಈಕ್ವಲ್ಸ್ ಟು ಹಾಫ್ ದಿ ಆ್ಯಕ್ಚುಯಲ್ ಲೆಂತ್ ಆಗುತ್ತೆ. ಹಾಫ್ ದಿ ಆ್ಯಕ್ಚುಯಲ್ ಲೆಂತ್. ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದರೆ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್ ಡಿವೈಡೆಡ್ ಬೈ 2. ಸ್ಮಾಲ್ ಎಲ್ ಡಿವೈಡೆಡ್ ಬೈ 2. ಇಲ್ಲಿ ಏನಾಗುತ್ತೆ, ನಮಗೆ ಯೂಲರ್ಸ್ ಫಾರ್ಮುಲಾ ಗೊತ್ತಿದೆ. ನಮಗೆ ಕ್ಯಾಪಿಟಲ್ ಪಿ ಈಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಇ ಐ ಡಿವೈಡೆಡ್ ಬೈ ಎಲ್ ಸ್ಕ್ವಯರ್ ಗೊತ್ತಿದೆ. ನಮಗೆ ಪೈ ಸ್ಕ್ವಯರ್ ಇ ಐ ಡಿವೈಡೆಡ್ ಬೈ ಎಲ್ ಸ್ಕ್ವಯರು ಗೊತ್ತಿದೆ. ಆ ಕ್ಯಾಪಿಟಲ್ ಎಲ್ಗೆ ಸ್ಮಾಲ್ ಎಲ್ ಡಿವೈಡೆಡ್ ಬೈ 2ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಸಿಗ್ತದಪ್ಪ ಅಂತಂದರೆ 4 ಸ್ಕ್ವಯರ್ ಇ ಐ ಡಿವೈಡೆಡ್ ಬೈ ಸ್ಮಾಲ್ ಎಲ್ ಸ್ಕ್ವಯರು ಸಿಗುತ್ತೆ. ನಮಗೆ ಎಲ್ ಸ್ಕ್ವಯರು ಬರ್ತದೆ. ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡನೇ ಕಂಡೀಷನ್ನು ಒನ್ ಎಂಡು ಫಿಕ್ಸ್ ಇರ್ತದೆ. ಒನ್ ಎಂಡು ಫಿಕ್ಸ್ ಇರುತ್ತೆ, ಅದರ್ ಎಂಡ್ ಫ್ರೀ ಇರುತ್ತೆ. ಒನ್ ಎಂಡ್ ಈಸ್ ಫಿಕ್ಸ್, ಅದರ್ ಎಂಡ್ ಈಸ್ ಫ್ರೀ. ಈ ಕಂಡೀಷನ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು, ಒಂದು ಕಡೆ ಫಿಕ್ಸ್ ಇರುತ್ತೆ, ಇನ್ನೊಂದು ಕಡೆ ಫ್ರೀ ಇರುತ್ತೆ. ಇಲ್ಲಿ ಎಫೆಕ್ಟಿವ್ ಲೆಂತ್ ಏನಾಗುತ್ತಪ್ಪ ಅಂದರೆ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು 2 ಟೈಮ್ಸ್ ದಿ ಸ್ಮಾಲ್ ಎಲ್ ಆಗುತ್ತೆ. 2 ಟೈಮ್ಸ್ ದಿ ಸ್ಮಾಲ್ ಎಲ್ ಆಗುತ್ತೆ. ಸ್ಮಾಲ್ ಎಲ್ ಅಂದರೆ ಆ್ಯಕ್ಚುಯಲ್ ಲೆಂತ್ ಅಂತ. ಆ್ಯಕ್ಚುಯಲ್ ಲೆಂತನ್ನು ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ನಾವು ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಎಲ್ ಈಸ್ ಈಕ್ವಲ್ ಟು 2L ಅಂತ ಬರ್ಕೊಂಡ್ಬಿಟ್ಟು ಆ ಎಲ್ಲನ್ನು ಯೂಲರ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯೂಲರ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೇನು ಸಿಗುತ್ತೆ, ಆನ್ಸರ್ ಬರ್ತದೆ. ಯೂಲರ್ಸ್ ಫಾರ್ಮುಲಾ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಪಿ ಈಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಇ ಐ ಡಿವೈಡ್ ಬೈ ಕ್ಯಾಪಿಟಲ್ ಎಲ್ ಸ್ಕ್ವಯರ್. ಇಲ್ಲಿ ಒನ್ ಎಂಡ್ ಫಿಕ್ಸ್ ಇದ್ದಾಗ, ಮತ್ತೊಂದು ಎಂಡ್ ಫ್ರೀ ಇದ್ದಾಗ, ಒನ್ ಎಂಡ್ ಈಸ್ ಫಿಕ್ಸ್, ಅದರ್ ಎಂಡ್ ಈಸ್ ಫ್ರೀ ಇದ್ದಾಗ ಎಲ್ ಈಸ್ ಈಕ್ವಲ್ ಟು 2L ಆಗುತ್ತೆ. ಎಲ್ ಈಸ್ ಈಕ್ವಲ್ ಟು 2L ಆಗುತ್ತೆ. ಸಪೋಸ್ ಏನಾದರೂ ಆ್ಯಕ್ಚುಯಲ್ ಲೆಂತನ್ನು ಕೊಟ್ಟಿರ್ತಾರೆ ಅವರು. ಆ್ಯಕ್ಚುಯಲ್ ಲೆಂತನ್ನು ಕೊಟ್ಟಿರೋದ್ರಿಂದ ಏನು ಮಾಡ್ತೀರಿ ನೀವು, ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆ್ಯಕ್ಚುಯಲ್ ಲೆಂತ್ ಏನು ಕೊಟ್ಟಿರ್ತಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಕ್ಯಾಪಿಟಲ್ ಎಲ್ ಸಿಗುತ್ತೆ. ಆ ಯೂಲರ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಬರ್ತದೆ. ನೆಕ್ಸ್ಟ್, ಬೋತ್ ಎಂಡ್ಸ್ ಆರ್ ಇಂಜ್ಡ್. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಮೂರನೇ ಕಂಡೀಷನ್ನು ಎರಡೂ ಕಡೆ ಹಿಂಜಸ್ ಇರುತ್ತೆ. ಎರಡೂ ಕಡೆ ಹಿಂಜ್ ಇರುತ್ತೆ ಅಥವಾ ಪಿನ್ ಇರುತ್ತೆ. ಎರಡೂ ಕಡೆ ಹಿಂಜ್ ಅಥವಾ ಪಿನ್ ಇರುತ್ತೆ. ಇಂಥ ಒಂದು ಕಂಡೀಷನ್ನಲ್ಲಿ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ ಅಂತಂದರೆ ದಟ್ ಎಫೆಕ್ಟಿವ್ ಲೆಂತ್ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಲೆಂತ್ ಆಗುತ್ತೆ. ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಲೆಂತ್ ಇರುತ್ತೆ. ಇಟ್ ಮೀನ್ಸ್ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್ ಆಗುತ್ತೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಯೂಲರ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ. ಆಮೇಲೆ ನೋಡೋಣ ಏನು ಬರ್ತದೆ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಆ್ಯಂಡ್ ದೆನ್ ಲಾಸ್ಟ್ ಕಂಡೀಷನ್ ಈಸ್ ಒನ್ ಎಂಡ್ ಈಸ್ ಫಿಕ್ಸ್ಡ್, ಅದರ್ ಎಂಡ್ ಈಸ್ ಹಿಂಜ್ಡ್. ಒಂದು ಕಡೆ ಫಿಕ್ಸ್ ಇರುತ್ತೆ,
ಇನ್ನೊಂದು ಕಡೆ ಹಿಂಜ್ ಇರುತ್ತೆ. ಒಂದು ಕಡೆ ಫಿಕ್ಸ್ ಮತ್ತು ಇನ್ನೊಂದು ಕಡೆ ಹಿಂಜ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ಎಫೆಕ್ಟಿವ್ ಲೆಂತ್ ಶುಡ್ ಬಿ ಈಕ್ವಲ್ಸ್ ಟು ಎಲ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ 2. ಎಲ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ 2 ಆಗುತ್ತೆ. ಎಲ್ ಡಿವೈಡೆಡ್ ಬೈ √2 ಆಗ್ತದೆ. ಎಲ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಸ್ಮಾಲ್ ಎಲ್ ಡಿವೈಡೆಡ್ ಬೈ √2 ಆಗುತ್ತೆ. ಆ ಒಂದು ಏನು ಈ ಎಲ್ ಬೈ √2ನ ನಾವು ಎಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಸೊಲ್ಯೂಷನ್ ಬರೋ. ಇದನ್ನು ನಾವು ತಗೊಂಡೋಗಿ ಏನು ಮಾಡಬೇಕಪ್ಪ ಅಂತಂದರೆ ಯೂಲರ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬನ್ನಿ ಈಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ದಿಸ್ ಈಸ್ ದ ಲಾಸ್ಟ್ ಸೆಷನ್. ಕಾಲಮ್ಸಲ್ಲಿ ಲಾಸ್ಟ್ ಸೆಷನ್ ಇದೆ, ಪ್ರಾಬ್ಲಮ್ಸ್ ಆನ್ ಕಾಲಮ್ಸ್. ಈಗ ಬನ್ನಿ ನೋಡಿ, ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನಂಬರ್ 5. ಡಿಟರ್ಮೈನ್ ದಿ ಕ್ರಿಪ್ಲಿಂಗ್ ಲೋಡ್. ಇಲ್ಲಿ ನಾವೇನಪ್ಪ ಅಂತಂದರೆ ಇಲ್ಲಿ ಕ್ರಿಪ್ಲಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ರಿಪ್ಲಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಪಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಇಲ್ಲಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಎ ಟಿ ಸೆಕ್ಷನ್. ಕ್ಯಾಪಿಟಲ್ ಟಿ ಇದೆ ಇಲ್ಲಿ ನೋಡಿ, ಕ್ಯಾಪಿಟಲ್ ಟಿ ಇದೆ. ಟಿ ಸೆಕ್ಷನ್ ಆಫ್ ಡೈಮೆನ್ಷನ್ಸ್ 100 mm ಇಂಟು 20 mm. ನೋಡಿ, ಟಿ ಸೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಟಿ ಸೆಕ್ಷನ್ ಕೊಟ್ಟಿರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ 100 ಈಸ್ ವಿಡ್ತ್ ಆಫ್ ಫ್ಲಾಂಜ್ ಅಂತ ತಗೊಳ್ತೀವಿ ನಾವು. ಆ್ಯಂಡ್ ಇನ್ನೊಂದು ಇಲ್ಲಿ 100 ಇದೆ. ಈ 100 ಬಂದ್ಬಿಟ್ಟು ನಮಗೆ ಓವರಾಲ್ ಡೆಪ್ತ್ ಆಫ್ ಟಿ ಸೆಕ್ಷನ್. ದಿಸ್ ಈಸ್ ವಿಡ್ತ್ ಆಫ್ ಟಿ ಸೆಕ್ಷನ್ ಆ್ಯಂಡ್ ದಿಸ್ ಈಸ್ ಡೆಪ್ತ್ ಆಫ್ ಸೆಕ್ಷನ್. ಆ್ಯಂಡ್ ದಿಸ್ 20 mm indicates the thickness of web and flange. ನಮಗೇನಾಗುತ್ತೆ ಅಂದರೆ ಟಿ ಸೆಕ್ಷನ್ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ವೆಬ್ ಮತ್ತು ಪ್ಲ್ಯಾಂಜ್ ಬರುತ್ತೆ. ಆ ಟಾಪ್ ಏನಿರುತ್ತೆ ಅದನ್ನು ನಾವು ಪ್ಲ್ಯಾಂಜ್ ಅಂತ ಕರಿತೀವಿ. ಆ ಬಾಟಮ್ ಇರ್ತಕ್ಕಂಥದ್ರೆ ಬಾಟಮ್ ಅಂದರೆ ಡೆಪ್ತ್, ಇಲ್ಲಿ ಪ್ಲ್ಯಾಂಜ್ ಇರುತ್ತೆ. ವೆಬ್ಬನ್ನು ನಾವು ವೆಬ್ ಅಂತ ಕರಿತೀವಿ, ಆ ವರ್ಟಿಕಲ್ ಇದನ್ನು. ಇಲ್ಲಿ ಏನಾಗುತ್ತೆ ಅಂತಂದರೆ ಇದ್ರದ್ದು ಲೆಂತ್ ಕೊಟ್ಟಿದ್ದಾರೆ. ಅಂಡ್ ಆಫ್ ಲೆಂತ್ ಈಸ್ 5 ಮೀಟರ್. ಅಂದರೆ ಟಿ ಸೆಕ್ಷನ್ ಇದೆ, ಇದ್ರದ್ದು ಲೆಂತ್ ಬಂದ್ಬಿಟ್ಟು 5 ಮೀಟರ್ ಇದೆ. ವೆನ್ ಇಟ್ ಈಸ್ ಯೂಸ್ಡ್ ಆಸ್ ಎ ಸ್ಟ್ರಟ್, ಇದನ್ನು ನಾವು ಈ ಒಂದು ಟಿ ಸೆಕ್ಷನನ್ನು ಏನು ಮಾಡ್ತಾ ಇದೀವಿ ಅಂತಂದರೆ ಸ್ಟ್ರಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಂಡೀಷನ್ ಏನು ಹೇಳ್ತದಪ್ಪ ಅಂದರೆ ವಿತ್ ಬೋತ್ ಆಫ್ ಇಟ್ಸ್ ಎಂಡ್ ಇಂಜಿಡ್ ಅಂತ ಕರಿತೀವಿ. ಎರಡೂ ಕಡೆ ಇಂಜಸ್ ಇದೆ, ಎರಡೂ ಕಡೆ ಇಂಜ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್ ಆಗುತ್ತೆ. ಇಟ್ ಮೀನ್ಸ್ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಲೆಂತ್ ಆಗುತ್ತೆ. ಅದನ್ನು ನಾವೇನಪ್ಪ ಅಂದರೆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕ್ರಿಪ್ಲಿಂಗ್ ಲೋಡ್ ಬರ್ತದೆ. ಟೇಕ್ ಯಂಗ್ಸ್ ಮಾಡ್ಯುಲಸ್ ಇ ಈಸ್ ಈಕ್ವಲ್ ಟು 2 × 10⁵ Newton per millimeter square. ಇಷ್ಟನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಇಲ್ಲಿ ನಮಗೆ ಈಕ್ವೇಷನ್ ಗೊತ್ತಿದೆ, ನಮಗೆ ಯೂಲರ್ಸ್ ಈಕ್ವೇಷನ್ ಗೊತ್ತಿದೆ. ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಏನೇನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡೋಣ ಬನ್ನಿ. ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನಮಗೆ ಡಿಟರ್ಮೈನ್ ದಿ ಕ್ರಿಪ್ಲಿಂಗ್ ಲೋಡ್ ಅಂದರೆ ನೋಡಿ, ಟು ಫೈಂಡ್ ಕ್ರಿಪ್ಲಿಂಗ್ ಲೋಡ್ ಅಂತ ಹೇಳ್ತಾರೆ. ಇಲ್ಲಿ ಕೇಳಿದಾಗ ನಮಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಲೆಂತನ್ನು ಕೊಟ್ಟಿದ್ದಾರೆ. ಅಂದರೆ ಇಟ್ ಮೀನ್ಸ್ ಆ್ಯಕ್ಚುಯಲ್ ಲೆಂತನ್ನು ಕೊಟ್ಟಿದ್ದಾರೆ. ಸ್ಮಾಲ್ ಎಲ್ ಈಸ್ ಈಕ್ವಲ್ ಟು 5000 mm ಇದೆ. ಆ್ಯಂಡ್ ದೆನ್ ಈ ಕೊಟ್ಟಿದ್ದಾರೆ 2 × 10⁵ Newton per millimeter square ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಕ್ಲಿಂಗ್ ಲೋಡನ್ನು ಅಥವಾ ಕ್ರಿಪ್ಲಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ, ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾ ಗೊತ್ತಿದೆ. P is equal to pi square EI divided by L square. P is equal to pi square EI divided by L square. ಬನ್ನಿ ನೋಡಿ, ಫಾರ್ಮುಲಾದಲ್ಲಿ ಏನೇನಿದೆ. ಪೈ ಕೊಟ್ಟಿದ್ದಾರೆ, ಇಟ್ ಈಸ್ ಎ ಕಾನ್ಸ್ಟೆಂಟ್, ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರ್ತದೆ. ಇಲ್ಲಿ ಹಿ ಕೊಟ್ಟಿದ್ದಾರೆ, ಇ ಅಂದರೆ ಯಂಗ್ಸ್ ಮಾಡ್ಯುಲಸ್. ಪ್ರಾಬ್ಲಮಲ್ಲೂ ಕೂಡ ಕೊಟ್ಟಿದ್ದಾರೆ ಅದನ್ನು. ಇಲ್ಲಿ ಹೈ ಕೊಟ್ಟಿದ್ದಾರೆ, ಹೈ ಈಸ್ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ. ಆ್ಯಂಡ್ ದೆನ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್ ಸ್ಕ್ವೇರ್ ಇದೆ. ಕ್ಯಾಪಿಟಲ್ ಎಲ್ ಅಂದರೆ ಏನಪ್ಪ ಅಂದರೆ ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್ ಇದೆ, ಅದ್ರದ್ದು ಸ್ಕ್ವೇರ್ ಇದೆ. ಈಗ ನಮಗೆ ಇಲ್ಲಿ ಅನ್ನೋನ್ ಯಾವ್ದು ನೋಡಿ, ಇದು ಕ್ರಿಪ್ಲಿಂಗ್ ಲೋಡ್. P is equal to ಕ್ರಿಪ್ಲಿಂಗ್ ಲೋಡ್. ಮತ್ತೆ ಏನಪ್ಪ ಅಂತಂದ್ರೆ ಹೈ ಇಲ್ಲಿ ಅನ್ನೋನ್ ಇದೆ. ನಾವಿಲ್ಲಿ ಏನು ಮಾಡ್ಬೇಕಂತಂದರೆ ಹೈಯನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ಡಿಟರ್ಮೈನ್ ದಿ ಕ್ರಿಪ್ಲಿಂಗ್ ಲೋಡ್ ಫಾರ್ ಎ ಟಿ ಸೆಕ್ಷನ್. ದ ಡೈಮೆನ್ಷನ್ಸ್ ಆರ್ ಗಿವನ್. ದ ಟಿ ಸೆಕ್ಷನ್ ದ ಡೈಮೆನ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. 100/100/20 ಕೊಟ್ಟಿದ್ದಾರೆ. ಯೂಸಿಂಗ್ ದಿಸ್ ಡೈಮೆನ್ಷನ್ಸ್ ನಾವೇನು ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೆಂಟರ್ ಆಫ್ ಗ್ರಾವಿಟಿ.
center of gravity. And then after calculating center of gravity, moment of inertia calculate ಮಾಡಬೇಕು ನಾವು. moment of inertia ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ moment of inertia ನ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ moment of inertia about xx axis and then moment of inertia about y axis ಎರಡನ್ನೂ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಆದ ಮೇಲೆ IXX ಮತ್ತು IYY ನ ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ನೀವು ಆಗಲೇ ಥರ್ಡ್ ಚಾಪ್ಟರ್ಲಿ ಕಲ್ತ್ಕೊಂಡಿದ್ದೀರಿ. ಇದನ್ನು ಥರ್ಡ್ ಚಾಪ್ಟರ್ಲಿ ಕಲ್ತ್ಕೊಂಡಿದ್ದೀರಿ. ಏನು ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಚಾಪ್ಟರ್ಲಿ ನೀವು ಹೇಗೆ ನಾವು ಸೆಂಟರ್ ಆಫ್ ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಿಮಗೆ ಆಲ್ರೆಡಿ ಕಲ್ತ್ಕೊಂಡಿದ್ದೀರಿ ನೀವು. ಈಗ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಹೈಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಅದನ್ನು ತಂದು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಇಲ್ಲಿ ನೋಡೋಣ ಬನ್ನಿ. ಈಗ ನೋಡಿ ಟಿ ಸೆಕ್ಷನ್ ಕೊಟ್ಟಿದ್ದಾರೆ ನಮಗೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದೆ ನಾನು ಏನಪ್ಪ ಅಂದರೆ ಈ ಟೇಕಿಂಗ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ XX ಆಕ್ಸಿಸ್ ಆ್ಯಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ YY ಆಕ್ಸಿಸ್. XX ಆಕ್ಸಿಸ್ ಮತ್ತು YY ಆಕ್ಸಿಸನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ XX ಆಕ್ಸಿಸ್ ಅಂದರೆ IXX ಬರ್ತದೆ, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ YY ಆಕ್ಸಿಸ್ ಅಂದರೆ IYY ಬರ್ತದೆ. ಅವೆರಡನ್ನೂ ವ್ಯಾಲ್ಯೂ ತೊಗೊಂಡು ನೋಡಿದಾಗ ನಾವು ಯಾವುದು ಮಿನಿಮಮ್ ಇರ್ತದೆ, ಲೀಸ್ಟ್ ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಎನರ್ಜಿಯನ್ನು ನಾವು ಇಲ್ಲಿ ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಈ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಈ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟನ್ನು ಮಾಡಬೇಕಾಗ್ತದೆ. ಈಗ ಬನ್ನಿ ನೋಡೋಣ. ಫಸ್ಟ್ ಸೆಂಟರ್ ಆಫ್ ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಆ್ಯಂಡ್ ದೆನ್ ನಾವೇನು ಮಾಡೋಣ, ಮೊಮೆಂಟ್ ಆಫ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಫ್ರಮ್ ಈಕ್ವೇಷನ್ 1 ಟು ಕ್ಯಾಲ್ಕುಲೇಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತಂದ್ರೆ ಏನಾಗುತ್ತೆ ಅಂದರೆ ನಮಗಿಲ್ಲೇ ಫಸ್ಟ್ ಫಿಗರ್ನ ಹಾಕಿದ್ದೀವಿ ನೋಡಿ. ಇಲ್ಲಿ ಫಿಗರ್ ಇದೆ. ಇಲ್ಲಿ ಈ ಫಿಗರ್ನ ನೋಡಿದಾಗ ನಿಮಗೆ ಐಡಿಯಾ ಬರ್ತದೆ. ದ ವಿಡ್ತ್ ಆಫ್ ಫ್ಲಾಂಜ್ ಈಸ್ 100 mm ಅಂಡ್ ಡೆಪ್ತ್ ಆಫ್ ಟೋಟಲ್ ಡೆಪ್ತ್ ಆಫ್ ಟಿ ಸೆಕ್ಷನ್ ಈಸ್ 100 mm ಅಂಡ್ ದೆನ್ ದಿಸ್ ಈಸ್ 20 mm. ಅಂದರೆ ಥಿಕ್ನೆಸ್ ಆಫ್ ಫ್ಲಾಂಜ್ ಈಸ್ 20 ಅಂಡ್ ಥಿಕ್ನೆಸ್ ಆಫ್ ವೆಬ್ ಈಸ್ 20. ಇದು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಈಗ ಸೆಂಟರ್ ಆಫ್ ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಂಟರ್ ಆಫ್ ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡಿ ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಸೆಂಟರ್ ಆಫ್ ಗ್ರಾವಿಟಿ ವಿ ಹ್ಯಾವ್ ಟು ಮಾರ್ಕ್ ದಿ ರೆಫರೆನ್ಸ್ ಆಕ್ಸಿಸ್. ಈ ಬಾಟಮ್ ಏನಿದೆ, ಬಾಟಮ್ ಮೋಸ್ಟ್ ಲೇಯರ್ ಅಂತ ಏನು ತೊಗೊಂಡಿದ್ದೀವಿ ನಾವು, ದಿಸ್ ಹ್ಯಾಸ್ ದ ರೆಫರೆನ್ಸ್ ಆಕ್ಸಿಸ್. This has the reference axis. Using this reference axis, we have to calculate y1. Y1 means the CG, the distance measured from the CG of section 1 and to reference axis, and then the CG of the second section to reference axis, that we call it as y2 ಅಂತ ಕರಿತೀವಿ. y1 ಮತ್ತು y2 ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು CG ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಈಗ ಬನ್ನಿ, ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ದ CG ಆಫ್ ದಿ ಸೆಕ್ಷನ್. ದ ಗಿವನ್ ಸೆಕ್ಷನ್ ಈಸ್ ಸಿಮೆಟ್ರಿಕಲ್ ಅಬೌಟ್ YY ಆಕ್ಸಿಸ್. ದ ಗಿವನ್ ಸೆಕ್ಷನ್ ಈಸ್, ನೋಡಿ ಈ ಸೆಕ್ಷನ್ ಅನ್ನು ನೋಡಿದಾಗ ಟಿ ಸೆಕ್ಷನ್ ಅನ್ನು, ಇಟ್ ಈಸ್ ಸಿಮೆಟ್ರಿಕಲ್ ಅಬೌಟ್ YY ಆಕ್ಸಿಸ್. ಸಿಮೆಟ್ರಿಕಲ್ ಅಬೌಟ್ YY ಆಕ್ಸಿಸ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಎನ್ಸ್ ದ CG ಆಫ್ ದಿ ಸೆಕ್ಷನ್ ವಿಲ್ ಲೈ ಆನ್ YY ಆಕ್ಸಿಸ್. ವಿಲ್ ಲೈ ಆನ್, ಇಲ್ಲಿ ಈ ಒಂದು ಲೈನ್ ಮೇಲೆ ನಮಗೆ y ಬಾರ್ ಸಿಗುತ್ತೆ. ಈ ಒಂದು ಲೈನ್ ಮೇಲೆ ನಮಗೆ ನಮಗೆ y ಬಾರು ಸಿಗುತ್ತೆ. YY ಆಕ್ಸಿಸ್ ಅಲ್ಲಿ CG ಇರುತ್ತೆ. ಅದು ಎಲ್ಲಿ ಬರುತ್ತೆ ಅಂತೇಳಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ y ಬಾರ್ ಇದೆ. y ಬಾರ್ ಈಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಆಫ್ CG ಆಫ್ ದಿ ಸೆಕ್ಷನ್ ಫ್ರಮ್ ದಿ ಬಾಟಮ್ ಎಂಡ್. ಫ್ರಮ್ ದಿ ಬಾಟಮ್ ಎಂಡ್ ಮೀನ್ಸ್ ರೆಫರೆನ್ಸ್ ಆಕ್ಸಿಸ್. ಫ್ರಮ್ ದಿ ರೆಫರೆನ್ಸ್ ಆಕ್ಸಿಸ್, ದಿಸ್ ಈಸ್ ದ y ಬಾರ್. ಈಗ ನೋಡಿ, ದ ಗಿವನ್ ಸೆಕ್ಷನ್ ಈಸ್ ಸ್ಪ್ಲಿಟ್ ಅಪ್ ಇಂಟು 2 rectangles. The given section is split up into 2 rectangles. The top ಇದಕ್ಕೆ ನಾವೇನಂತ ಕರಿತೀವಿ, ದ ಟಾಪ್ ಪ್ಲಾಂಜ್. ಟಿ ಸೆಕ್ಷನ್ ಅಲ್ಲಿ ಟಾಪ್ ಪ್ಲಾಂಜ್ ಇದೆ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಸೆಕ್ಷನ್ 1 ಅಂತ ಕರಿತೀವಿ. ಈ ಒಂದು ಸೆಕ್ಷನ್ ಅನ್ನು 2 ಅಂತ ಕರಿತೀವಿ. ನೋಡಿ, ಇದ್ರದ್ದು ಡೆಪ್ತ್, ಇದ್ರದ್ದು ಸೈಜ್ ಬಂದ್ಬಿಟ್ಟು ನಮಗೆ ಯಾವ್ದ್ರದ್ದು, ಸೆಕ್ಷನ್ 1 ಸೈಜ್ ಬಂದು 100 × 20 ಆಗ್ತದೆ. 100 × 20 ಆಗುತ್ತೆ. ಸೆಕ್ಷನ್ 2 ಬಂದ್ಬಿಟ್ರು ನೀವು ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ನೋಡಿ, ಟೋಟಲ್ ಡೆಪ್ತ್ ಆಫ್ ಸೆಕ್ಷನ್ ಈಸ್ 100 ಇದೆ. 100 ಅಲ್ಲಿ 20 ಥಿಕ್ನೆಸ್ ಹೋದರೆ ನಮಗೆ ವೆಬ್ ಎಷ್ಟು ಬರುತ್ತೆ ಅಂದರೆ 80 × 20 ಬರ್ತದೆ. 80 × 20 ಬರುತ್ತೆ. ಈಗ ಬನ್ನಿ, ಈಗ ರೆಕ್ಟ್ಯಾಂಗಲ್ 1 ಮತ್ತು 2ದು CG ನ ಕ್ಯಾಲ್ಕುಲೇಟ್ ಮಾಡೋಣ.
ಆ ನಂತರ ನಾವೇನು ಮಾಡೋಣ, ಸೆಂಟರ್ ಆಫ್ ಗ್ರಾವಿಟಿ, ಟೋಟಲ್ ನೆಟ್ ಸೆಂಟರ್ ಆಫ್ ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಫಾರ್ ರೆಕ್ಟ್ಯಾಂಗುಲರ್ ಸೆಕ್ಷನ್ 1, ಈಗ ನಾವು ಇದನ್ನು ನಾವು ವಿ ಹ್ಯಾವ್ ಟು ಕನ್ಸಿಡರ್ ದ ಸೆಕ್ಷನ್ 1 ಫಾರ್ ರೆಕ್ಟ್ಯಾಂಗಲ್ 1. ಇಲ್ಲಿ ನಮಗೆ ಇದರದ್ದು ಏರಿಯಾನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. A1 is equal to ನೋಡಿ 20 into 100. A1 is equal to 20 into 100. That should be equals to 2000 millimeter square. That should be equals to 2000 millimeter square. ಹಾಗೇನೆ ಬನ್ನಿ ಇದರದ್ದು ಸಿ ಜಿನ ಕ್ಯಾಲ್ಕುಲೇಟ್ ಮಾಡೋಣ. ಯಾವುದ್ರದ್ದು ಟಾಪ್ ಏನಿದೆ ಇದು ಸೆಕ್ಷನ್ 1 ಇದೆ, ಇದ್ರದ್ದು ಸಿ ಜಿ ಎಲ್ಲಿಂದ ಮೆಜರ್ ಮಾಡಬೇಕಪ್ಪ, ಹೆಂಗೆ ಸಿಗುತ್ತೆ ನಮಗೆ ಸಿ ಜಿ? ಇದ್ರದ್ದು ಎರಡು ಡಯಾಗನಲ್ಸ್ ಅನ್ನು ಜಾಯಿನ್ ಮಾಡಿದಾಗ ನಮಗೆ ಸೆಂಟರ್ ಪಾಯಿಂಟ್ ಬರ್ತದೆ. ಈ ಸೆಂಟರ್ ಪಾಯಿಂಟ್ ಇಂದ ಇಲ್ಲಿಗೆ ರೆಫರೆನ್ಸ್ ಆಕ್ಸಿಸ್ ವರೆಗೂ ಏನು ಇದೆ ಅದೇ ನಮಗೆ ಸಿ ಜಿ ಸಿಗುತ್ತೆ. ನೋಡಿ ಅದು ಹೇಗಾಗುತ್ತಪ್ಪ ಅಂದರೆ, ನೋಡಿ ಫ್ರಮ್ ರೆಫರೆನ್ಸ್ ಆಕ್ಸಿಸ್ ಟು ಇಯರ್ ಟೋಟಲ್ ಈಸ್ 80 ಇದೆ, ಪ್ಲಸ್ 80 ಪ್ಲಸ್ ಇದ್ರದ್ದು ಡೆಪ್ತ್ 20 ಇದೆ, 20 ಡಿವೈಡೆಡ್ ಬೈ 2 ದಟ್ ವಿಲ್ ಗಿವ್ಸ್ y1. y1 ಅಂದರೆ ಏನು? ದ ಡಿಸ್ಟೆನ್ಸ್ ಆಫ್ ದಿ ಸಿ ಜಿ ಆಫ್ ದಿ ಸೆಕ್ಷನ್ 1 ಟು ರೆಫರೆನ್ಸ್ ಆಕ್ಸಿಸ್ ಅಥವಾ ಬಾಟಮ್ ಎಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಆ y1 ಏನಾಗುತ್ತಪ್ಪ ಅಂದರೆ 80 ಪ್ಲಸ್ 20 ಡಿವೈಡೆಡ್ ಬೈ 2 ದಟ್ ಶುಡ್ ಬಿ ಈಸ್ ಈಕ್ವಲ್ ಟು 90 mm. ಹಾಗೇನೆ ನಾವು ಫಾರ್ ರೆಕ್ಟ್ಯಾಂಗುಲರ್ ಸೆಕ್ಷನ್ 2ಗೆ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಫಾರ್ ರೆಕ್ಟ್ಯಾಂಗುಲರ್ ಸೆಕ್ಷನ್ 2 ಇಲ್ಲಿ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಾಗೇನೆ ವೈ ಬಾರನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಹೇಗೆ ಬರುತ್ತೆ ಅಂತ ನೋಡಿ. ಇಲ್ಲಿ ನೋಡಿದಾಗ ನಿಮಗೆ ಏನಾಗುತ್ತಪ್ಪ ಅಂತಂದರೆ, ಫಾರ್ ರೆಕ್ಟ್ಯಾಂಗುಲರ್ ಸೆಕ್ಷನ್ 2 ತಗೊಂಡ್ರೆ ಇದು 2 ಸೆಕ್ಷನ್ 2 ಇಲ್ಲಿದೆ, ನಮಗೆ ಇದು 80 ಇದೆ ಮತ್ತು ಇದು 20 ಇದೆ. ಈಗ ಬನ್ನಿ A2ನ ಕ್ಯಾಲ್ಕುಲೇಟ್ ಮಾಡೋಣ. A2 ಈಸ್ ಈಕ್ವಲ್ ಟು 80 ಇಂಟು 20 ದಟ್ ಶುಡ್ ಬಿ ಈಸ್ ಈಕ್ವಲ್ ಟು 1600 millimeter square. 1600 millimeter square. And then now we have to calculate y2. y2 ಅಂದರೆ the CG of the section 2 to the reference axis. The distance measured from the CG of the section 2 to the reference axis or bottom end. ಇಲ್ಲಿ ಏನಾಗುತ್ತಪ್ಪ ಅಂದರೆ ಟೋಟಲ್ ಡೆಪ್ತ್ ಎಷ್ಟಿದೆ ಅಂದರೆ 80 ಇದೆ. 80 ಡಿವೈಡೆಡ್ ಬೈ 2 ಅಂದರೆ ಏನಾಗುತ್ತಪ್ಪ ಅಂದರೆ 40 ಆಗುತ್ತೆ. y2 ಈಸ್ ಈಕ್ವಲ್ ಟು 40 mm ಆಗುತ್ತೆ. ಈಗ ನೋಡಿ y1 ಗೊತ್ತಿದೆ ನಮಗೆ, y2 ಗೊತ್ತಿದೆ, a1 ಗೊತ್ತಿದೆ, a2 ಗೊತ್ತಿದೆ. ಈಗ ನಮಗೆ ಸಿ ಜಿ ಇಕ್ವೇಶನ್ ಅನ್ನು ಬರ್ಕೊಳ್ಳೋಣ. Therefore y bar is equal to a1 y1 plus a2 y2 divided by a1 plus a2. This is the how to calculate the center of gravity. ಈಗ a1 ಗೊತ್ತಿದೆ ನಮಗೆ 2000 ಗೊತ್ತಿದೆ ಇಂಟು 90, y1 ಅಂದರೆ 90 ಇದೆ, ಪ್ಲಸ್ 1600, a2 ಅಂದರೆ 1600 ಇಂಟು 40 ಡಿವೈಡೆಡ್ ಬೈ a1 ಪ್ಲಸ್ a2. a1 ಅಂದರೆ 2000 ಇದೆ, a2 ಅಂದರೆ 1600 ಇದೆ. ಆವಾಗ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಏನು ಸಿಗುತ್ತಪ್ಪ ಅಂದರೆ y ಬಾರ್ ಈಸ್ ಈಕ್ವಲ್ ಟು 67.77 ಬರ್ತದೆ. ದಿಸ್ ಈಸ್ y ಬಾರ್. ಈಗ y ಬಾರ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಇಟ್ ಮೀನ್ಸ್ ಸೆಂಟರ್ ಆಫ್ ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಬಟ್ ಇಲ್ಲಿ ಏನಪ್ಪ ಅಂದರೆ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ದ ಗಿವನ್ ಸೆಕ್ಷನ್ ಇಸ್ ಸಿಮೆಟ್ರಿಕಲ್ ಅಬೌಟ್ y ಆಕ್ಸಿಸ್. ಏನಾಗುತ್ತೆ ನಮಗೆ ಎಕ್ಸ್ ಬಾರ್ ಡೈರೆಕ್ಟಾಗಿ ಸಿಗ್ತದೆ, ಹಾಗಾಗಿ ನಾವು ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಲ್ಲ. ಈಗ ಬನ್ನಿ ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡೋಣ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್. ಈಗ ಏನು ಮಾಡ್ತೀವಿ ನಾವು ಅಂದರೆ ಫಸ್ಟ್ ಸೆಕ್ಷನ್ 1ಗೆ ಕ್ಯಾಲ್ಕುಲೇಟ್ ಮಾಡೋಣ ಮೊಮೆಂಟ್ ಆಫ್ ಇನರ್ಷಿಯಾನ, ಹಾಗೆ ನೆಕ್ಸ್ಟ್ ಸೆಕ್ಷನ್ 2ಗೆ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿ. ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗಲ್ 1 ಈಸ್ Ixx1. Moment of inertia for rectangle 2 is Ixx2. It means ಅಲ್ಲಿ ಎರಡು ರೆಕ್ಟ್ಯಾಂಗಲ್ಸ್ ಬರುತ್ತೆ. ನೆಟ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ xx ಅಂದರೆ ಇಟ್ ಮೀನ್ಸ್ Ixx is equal to Ixx1 plus Ixx2 ಆಗ್ತದೆ. Ixx1 plus Ixx2 ಆಗುತ್ತೆ. ಈಗ ಬನ್ನಿ ಏನಾಗುತ್ತೆ ನೋಡಿ, Ixx is equal to ಇಲ್ಲಿ Ixx1 ಅಂದ್ರೆ ಏನಪ್ಪ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗಲ್ 1. Ixx2 is moment of inertia for rectangle 2. ಇಲ್ಲಿ ಏನಾಗುತ್ತೆ, ಅಕಾರ್ಡಿಂಗ್ ಟು ಪ್ಯಾರಲಲ್ ಆಕ್ಸಿಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ xx ಆಕ್ಸಿಸ್. ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಗೊತ್ತಿದೆ ನಮಗೆ. ದಟ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ Ig1 ಪ್ಲಸ್ a1h ಸ್ಕ್ವೇರ್ ಆಗ್ತದೆ. ಅಂದರೆ ಫಾರ್ ರೆಕ್ಟ್ಯಾಂಗಲ್ 1ಗೆ, ಇಲ್ಲಿ ಫಾರ್ ರೆಕ್ಟ್ಯಾಂಗಲ್ 2ಗೆ Ig2 ಪ್ಲಸ್ a2h2 ಸ್ಕ್ವೇರ್ ಆಗ್ತದೆ. ಈಗ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡಿ, Ixx is equal to Ig1 ಅಂದ್ರೆ ಏನಪ್ಪ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗಲ್ ಅಬೌಟ್ xx ಆಕ್ಸಿಸ್. ಇಲ್ಲಿ a1 ಅಂದರೆ
ಏರಿಯಾ ಆಫ್ ದಿ ಸೆಕ್ಷನ್ 1 ಅಂಡ್ H1 ಈಸ್ ಈಕ್ವಲ್ ಟು ನೋಡಿ H1 ಹೇಗೆ ಸಿಗುತ್ತಪ್ಪ ನಮಗೆ ಅಂತಂದ್ರೆ y ಬಾರ್ ಮೈನಸ್ y1 ನಾವು ತಗೊಂಡ್ರೆ ಏನು ಸಿಗುತ್ತೆ ನಮಗೆ H1 ಸಿಗುತ್ತೆ. ಇಲ್ಲಿ Ig2 ಮೀನ್ಸ್ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗಲ್ 2 ಅಬೌಟ್ xx ಆಕ್ಸಿಸ್ ಪ್ಲಸ್ A2 ಅಂದರೆ ಏರಿಯಾ ಆಫ್ ದಿ ಸೆಕ್ಷನ್ 2, H2 ಅಂದರೆ y ಬಾರ್ ಮೈನಸ್ y2 ಹೋಲ್ ಸ್ಕ್ವೇರ್. ಇವಾಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂಸನ್ನು ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಪ್ಪ ಅಂದರೆ Ixx ಇಸ್ ಈಕ್ವಲ್ ಟು ನೋಡಿ Ig1 ಇದೆ, ಇಲ್ಲಿ ನಮಗೆ y ಬಾರ್ ಗೊತ್ತಿದೆ, y1 ಗೊತ್ತಿದೆ, Ig2 ಗೊತ್ತಿದೆ, A2 ಗೊತ್ತಿದೆ, y ಬಾರ್ ಗೊತ್ತಿದೆ, y2 ಗೊತ್ತಿದೆ. ಇಲ್ಲಿ ನೋಡಿ ವಾಟ್ ಈಸ್ Ig1 ಅಂದರೆ ಮತ್ತು Ig2 ಅಂದರೆ ಏನಪ್ಪ ಅಂತಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ xx ಆಕ್ಸಿಸ್, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ xx ಆಕ್ಸಿಸ್ ಫಾರ್ ರೆಕ್ಟ್ಯಾಂಗಲ್ 1. ನೋಡಿ ರೆಕ್ಟ್ಯಾಂಗಲ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತಪ್ಪ ಅಂತಂದರೆ BdQ/12 ಆಗುತ್ತೆ. ರೆಕ್ಟ್ಯಾಂಗಲ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇನ್ xx ಆಕ್ಸಿಸ್, ದಟ್ ಮೀನ್ಸ್ BdQ/12. ಸಪೋಸ್ ಇಫ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ y ಆಕ್ಸಿಸ್ ದಟ್ ಈಸ್ dBQ/12. ನಾವೀಗ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು xx ಆಕ್ಸಿಸ್ಗೆ ಮಾಡ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗಲ್ 1 ಅಬೌಟ್ xx ಆಕ್ಸಿಸ್ ಈಸ್ ನೋಡಿ ಫಾರ್ ರೆಕ್ಟ್ಯಾಂಗಲ್ 1ಗೆ ತಗೊಳ್ತಾ ಇದ್ದೀವಿ ನಾವು b1 d1 ಕ್ಯೂಬ್ ಡಿವೈಡೆಡ್ ಬೈ 12, b1 d1 ಕ್ಯೂಬ್ ಡಿವೈಡೆಡ್ ಬೈ 12 ಪ್ಲಸ್ a1 y ಬಾರ್ ಮೈನಸ್ y1 ಹೋಲ್ ಸ್ಕ್ವೇರ್. ಸಿಮಿಲರ್ಲಿ Ig2 means moment of inertia about an xx axis for rectangle 2. For moment of inertia for rectangle ಏನಾಗುತ್ತೆ b2 d2 cube divided by 12. This is for second section. Like that a2 into y bar minus y2 whole square. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನೆಲ್ಲ ನೋಡಿ. b1 ಅಂದರೆ ಗೊತ್ತಿದೆ ನಮಗೆ, b1 ಅಂದರೆ ಪ್ಲಾಂಜ್ದು ಬಿಡ್ತು 100 ಇದೆ, ಅದರದ್ದು ಡೆಪ್ತು 20 ಇದೆ, 20 ಕ್ಯೂಬ್ ಡಿವೈಡೆಡ್ ಬೈ 12 ಪ್ಲಸ್ a1 ಈಸ್ 2000. ಇಲ್ಲಿ y ಬಾರ್ ಸೆಂಟರ್ ಆಫ್ ಗ್ರಾವಿಟಿ 67.77 ಇದೆ, ಮೈನಸ್ y1 ಈಸ್ 90 ಸ್ಕ್ವೇರ್ ಪ್ಲಸ್ b2 ಅಂದರೆ ವಿಡ್ತ್ ಆಫ್ ವೆಬ್ ಈಸ್ 20 and then depth is 80 cube divided by 12 plus a2 is 1600 into y bar means 67.77 minus 40 whole square. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ದಿಸ್ ಈ ವ್ಯಾಲ್ಯೂ ಇಷ್ಟು ಬರ್ತದೆ. ನೆಕ್ಸ್ಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಷ್ಟು ಬರ್ತದೆ. ಈ ಒಂದು ಇಕ್ವೇಷನನ್ನು ಸಿಂಪ್ಲಿಫೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಲಾಸ್ಟ್ ಇಕ್ವೇಷನನ್ನು ಸಿಂಪ್ಲಿಫೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಟೋಟಲ್ ಇವೆಲ್ಲ ಎಡಿಷನ್ ಮಾಡಿದಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತಪ್ಪ ಅಂತಂದರೆ Ixx ಇಸ್ ಈಕ್ವಲ್ ಟು 314.22.44 ಮಿಲಿಮೀಟರ್ ಟು ದಿ 4 ಬರುತ್ತೆ. ಬನ್ನಿ ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂತಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ y ಆಕ್ಸಿಸ್. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ y ಆಕ್ಸಿಸ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ನಾನು ಮುಂಚೆನೇ ಹೇಳಿದೆ ನಿಮಗೆ, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ y ಆಕ್ಸಿಸ್ ಫಾರ್ ದಿ ರೆಕ್ಟ್ಯಾಂಗಲ್ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ದಿ ಟ್ರಯಾಂಗಲ್ ಅಬೌಟ್ y ಆಕ್ಸಿಸ್ ಅಂದರೆ db ಕ್ಯೂಬ್ ಡಿವೈಡೆಡ್ ಬೈ 12 ಪ್ಲಸ್ d2 b2 ಕ್ಯೂಬ್ ಡಿವೈಡೆಡ್ ಬೈ 2. ಎರಡು ರೆಕ್ಟ್ಯಾಂಗಲ್ ಅವರಿಂದ ಫಾರ್ಮುಲಾ ಬಂದಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. ಈಗ ಫಾರ್ ರೆಕ್ಟ್ಯಾಂಗಲ್ 1 ನೀವು ಅದನ್ನು ರಿಮೆಂಬರ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗಲ್ ಅಂದರೆ ಪ್ಲಾಂಜ್, ಅದು ಪ್ಲಾಂಜ್ ಡೆಪ್ತ್ ಎಷ್ಟಿದೆಯಪ್ಪ ಅಂದರೆ 20 ಇದೆ, ಅದರದ್ದು ವಿಡ್ತ್ ಬಂದ್ಬಿಟ್ಟು 100 ಇದೆ, 100 ಕ್ಯೂಬ್ ಡಿವೈಡೆಡ್ ಬೈ 12 ಪ್ಲಸ್ ಇಲ್ಲಿ ನಮಗೆ ವೆಬ್ ಇದೆ, ವೆಬ್ದು ಡಿ ಎಷ್ಟಿದೆಯಪ್ಪ ಅಂದರೆ 80 ಇದೆ, ಇಂಟು ಅದರದ್ದು ಥಿಕ್ನೆಸ್ ಅಂದರೆ ವಿಡ್ತ್ ಬಂದ್ಬಿಟ್ಟು 20 ಇದೆ, ಅದು ಕ್ಯೂಬ್ ಆಗ್ತದೆ ಡಿವೈಡೆಡ್ ಬೈ 12. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಬರುತ್ತಪ್ಪ ಅಂತಂದರೆ Ixx1 ಇದು ಬರ್ತದೆ, ಈ ವ್ಯಾಲ್ಯೂ ಬರುತ್ತೆ. Ixx2 ಈ ಟರ್ಮನ್ನು ಸಿಂಪ್ಲಿಫೈ ಮಾಡಿದಾಗ ಇದು ಬರುತ್ತೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಇದು ಬರುತ್ತೆ. ಟೋಟಲಿ Iy ಈಸ್ ಈಕ್ವಲ್ ಟು 172.0000 ಮಿಲಿಮೀಟರ್ ಟು ದಿ 4 ಬರುತ್ತೆ. ಈಗ ನಾವೆರಡನ್ನೂ ಕಂಪೇರ್ ಮಾಡಿದಾಗ, ಎರಡು Ixx ಮತ್ತು Iyನ ಕಂಪೇರ್ ಮಾಡಿದಾಗ ಯಾವುದು ಲೀಸ್ಟ್ ವ್ಯಾಲ್ಯೂ ಇದೆ, ಲೀಸ್ಟ್ ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಇನರ್ಷಿಯನ್ನು ನಾವಿಲ್ಲಿ ತಗೊಳ್ಬೇಕಾಗ್ತದೆ. ದ ಲೀಸ್ಟ್ ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಈಕ್ವಲ್ ಟು Iyy ಈಸ್ ಈಕ್ವಲ್ ಟು 172.0000 ಮಿಲಿಮೀಟರ್ ಟು ದಿ 4 ಬರುತ್ತೆ. ಈಗ ನಾವು ಏನು ಮಾಡ್ತೀವಿ, ಫ್ರಮ್ ಈಕ್ವೇಷನ್ 1 phi ಸ್ಕ್ವೇರ್ EI ಡಿವೈಡ್ ಬೈ L ಸ್ಕ್ವೇರ್ ಯೂಲರ್ಸ್ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ವ್ಯಾಲ್ಯೂಸನ್ನು ಐ ವ್ಯಾಲ್ಯೂಸನ್ನು ನಮಗೆ ಕ್ರಿಪ್ಲಿಂಗ್ ಲೋಡ್ ಬರುತ್ತೆ. ನೋಡಿ, ಪೈ ಸ್ಕ್ವಯರ್ ಇ ಅಂದರೆ 2 × 10⁵ ಇಂಟು
ಹೈ ಈಸ್ ಅಂದರೆ ಹೈ ಬೈ ಲೀಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ತೊಗೊಂಡಿದ್ದೀವಿ 172.0000 ಇದೆ ಡಿವೈಡೆಡ್ ಬೈ L ಸ್ಕ್ವೇರ್ ಈಸ್ ಈಕ್ವಲ್ ಟು 5000 ಸ್ಕ್ವೇರ್. ಆಫ್ಟರ್ ಸಿಂಪ್ಲಿಫಿಕೇಶನ್ ಎಷ್ಟು ಬರುತ್ತೆ ವ್ಯಾಲ್ಯೂಸ್ ಅಂತಂದರೆ ಕ್ರಿಪ್ಲಿಂಗ್ ನೋಡ್ದು ಈಕ್ವೇಷನ್ ಎಷ್ಟು ಬರ್ತದಪ್ಪ ಅಂತಂದರೆ ನೋಡಿ P ಈಸ್ ಈಕ್ವಲ್ ಟು 135,805.76 ಬರುತ್ತೆ. ದಿಸ್ ಈಸ್ ಅಬೌಟ್ ದಿಸ್ ಪ್ರಾಬ್ಲಮ್. ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಎಲ್ಲಿ ಕೊಟ್ಟಿರ್ತಾರೆ, ಈ ಪ್ರಾಬ್ಲಮಲ್ಲಿ ಎಲ್ಲಿ ಕೊಟ್ಟಿರ್ತಾರೆ, ಹಾಗೆ ಈ ಕೊಟ್ಟಿದ್ದಾರೆ, ಹೈ ಕೊಟ್ಟಿರಲ್ಲ. ಯಾವುದೇ ಒಂದು ಸೆಕ್ಷನನ್ನು ಕೊಡಲಿ, ನಿಮಗೆ ಐ ಸೆಕ್ಷನ್ ಕೊಡಲಿ, ಟಿ ಸೆಕ್ಷನ್ ಕೊಡಲಿ, ಚಾನಲ್ ಸೆಕ್ಷನ್ ಕೊಡಲಿ, ಈ ಸೆಕ್ಷನ್ಗಳನ್ನು ಕೊಟ್ಟಾಗ ನೀವೇನು ಮಾಡಬೇಕಾಗುತ್ತೆ, IXX ಮತ್ತು IYನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲೀಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ತಗೊಳ್ಬೇಕಾಗ್ತದೆ. ಈ ಲೀಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಸಿಗುತ್ತಪ್ಪ ಅಂತಂದರೆ ಕ್ರಿಪ್ಲಿಂಗ್ ಲೋಡ್ ವ್ಯಾಲ್ಯೂ ಸಿಗುತ್ತೆ. ಈಗ ಬನ್ನಿ ಲಾಸ್ಟ್ ಪ್ರಾಬ್ಲಮ್ನ ನೋಡೋಣ. ಈ ಒಂದು ಚಾಪ್ಟರ್ಲಿ ಇದು ಲಾಸ್ಟ್ ಪ್ರಾಬ್ಲಮ್ ಇದೆ. ಈ 6th ಪ್ರಾಬ್ಲಮ್, ದ ಕ್ರಾಸ್ ಸೆಕ್ಷನ್ ಆಫ್ ದಿ ಕಾಲಮ್ ಈಸ್ ಎ ಹಾಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್. ಹಾಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಇದೆ ವಿತ್ ಇಟ್ಸ್ ಎಕ್ಸ್ಟರ್ನಲ್ ಡೈಮೆನ್ಷನ್ಸ್. ನೋಡಿ ಇಲ್ಲಿ ಹಾಲೋ ರೆಕ್ಟ್ಯಾಂಗ್ಯುಲರ್ ಕಾಲಮ್ ಇದೆ, ಇದು ಹಾಲೋ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಇದು ಎಕ್ಸ್ಟರ್ನಲ್ ಡೈಮೆನ್ಷನ್ಸು. ಸ್ವಲ್ಪ ನಿಧಾನವಾಗಿ ನೋಡಿ ಇದನ್ನು ಪ್ರಾಬ್ಲಮ್ನ. ಇದು ಎಕ್ಸ್ಟರ್ನಲ್ ಡೈಮೆನ್ಷನ್ ಎಷ್ಟಿದೆಯಪ್ಪ ಅಂತಂದರೆ 200 × 150 ಇದೆ. ನೋಡಿ 200 × 150. ದ ಇಂಟರ್ನಲ್ ಡೈಮೆನ್ಷನ್ಸ್ ಆರ್ 150 × 100. ನೋಡಿ ಇಂಟರ್ನಲ್ ಡೈಮೆನ್ಷನ್ಸ್ ಬಂದ್ಬಿಟ್ಟು 150/100 ಇದೆ. 150/100 ಇದೆ. ದ ಕಾಲಮ್ ಈಸ್ 5 ಮೀಟರ್ ಲಾಂಗ್. ಅಂದರೆ ಈ ಕಾಲಮ್ದು ಲೆಂತ್ ಎಷ್ಟಿದೆಯಪ್ಪ ಅಂತಂದರೆ 5 ಮೀಟರ್ ಇದೆ. ಆ್ಯಂಡ್ ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್. ಇಲ್ಲೇನಾಗಿದೆಯಪ್ಪ ಅಂತಂದರೆ 2 ಎಂಡ್ ಫಿಕ್ಸ್ ಆಗಿದೆ. ಬೋತ್ ಹೆಂಡ್ಸ್ ಆರ್ ಫಿಕ್ಸ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು L/2 ಆಗುತ್ತೆ. ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು L ಅಂದರೆ ಆ್ಯಕ್ಚುಯಲ್ ಲೆಂತ್ ಡಿವೈಡೆಡ್ ಬೈ 2 ಆಗುತ್ತೆ. ಅದನ್ನು ಆಮೇಲೆ ನೋಡೋಣ. ಈಗ ಬನ್ನಿ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಇಫ್ E ಈಸ್ ಈಕ್ವಲ್ ಟು 120 GPa ಇದೆ, ಇಫ್ E ಈಸ್ ಈಕ್ವಲ್ ಟು 120 GPa ಇದೆ, ಕ್ಯಾಲ್ಕುಲೇಟ್ ದಿ ಕ್ರಿಟಿಕಲ್ ಲೋಡ್ ಯೂಸಿಂಗ್ ಯೂಲರ್ಸ್ ಫಾರ್ಮುಲಾ. ಕ್ಯಾಲ್ಕುಲೇಟ್ ದಿ ಕ್ರಿಟಿಕಲ್ ಲೋಡ್ ಯೂಸಿಂಗ್ ಯೂಲರ್ಸ್ ಫಾರ್ಮುಲಾ. ಯೂಲರ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೇಕು, ಇಲ್ಲಿ ಕ್ರಿಪ್ಲಿಂಗ್ ಲೋಡನ್ನು ಅಥವಾ ಬಕ್ಲಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಾವೇನಪ್ಪ ಇಲ್ಲಿ ಪ್ರಾಬ್ಲಮಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ 120 GPa ಅಂತ ಇದೆ. 120 GPa. 120 GPa ಅಂದರೆ G ಅಂದರೆ ಗಿಗಾ ಅಂತ ಹೇಳ್ಬಿಟ್ಟು, G ಅಂದರೆ ಗಿಗಾ. ಗಿಗಾ ಮೀನ್ಸ್ 10⁴ ಪ್ಯಾಸ್ಕಲ್ ಅಂದರೆ 1 N/m². ಪ್ಯಾಸ್ಕಲ್ ಅಂದರೆ 1 N/m². ನೋಡಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಬಿಡೋಣ ಬನ್ನಿ. ನೋಡಿ ಇಲ್ಲಿ ಲೆಂತನ್ನು ಕೊಟ್ಟಿದ್ದಾರೆ. ಲೆಂತ್ ಈಸ್ ಈಕ್ವಲ್ ಟು 5 ಮೀಟರ್, ದಟ್ ಶುಡ್ ಬಿ 5000 ಮಿಲಿಮೀಟರ್. ಇಲ್ಲಿ ಇದರದ್ದು ಕ್ಯಾಪಿಟಲ್ B ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ಟರ್ನಲ್ ಡೈಮೆನ್ಷನ್ಸ್ ಆಫ್ ದಿ ರೆಕ್ಟ್ಯಾಂಗಲ್. B ಈಸ್ ಈಕ್ವಲ್ ಟು 200, D ಈಸ್ ಈಕ್ವಲ್ ಟು 150. ಇಲ್ಲಿ B ಕೊಟ್ಟಿದ್ದಾರೆ ವಿಡ್ತ್ ಆಫ್ ದಿ ರೆಕ್ಟ್ಯಾಂಗಲ್, ಔಟರ್ ರೆಕ್ಟ್ಯಾಂಗಲ್ ಔಟರ್ದು ಸೈಡ್ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ಡೆಪ್ತ್ ಕೊಟ್ಟಿದ್ದಾರೆ, ದಟ್ ಈಸ್ 150. ಆ್ಯಂಡ್ ಇನ್ನರ್ ರೆಕ್ಟ್ಯಾಂಗಲ್ದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ವಿಡ್ತನ್ನು ಕೊಟ್ಟಿದ್ದಾರೆ. ವಿಡ್ತ್ ಅಂದರೆ ಏನಪ್ಪ ಅಂದರೆ 150 ಇದೆ, ಅದರದ್ದು ಡೆಪ್ತ್ ಕೊಟ್ಟಿದ್ದಾರೆ 100 ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೋಡಿ E ಅಂತ ಹೇಳಿದೆ ನಾನು, 120 GPa. 120 GPa. G ಅಂದರೆ 10⁴ P ಅಂದರೆ ಪ್ಯಾಸ್ಕಲ್. ದಟ್ ಶುಡ್ ಬಿ ಈಕ್ವಲ್ಸ್ ಟು 120 × 10⁴. 1 ಪ್ಯಾಸ್ಕಲ್ ಈಸ್ ಈಕ್ವಲ್ ಟು 1 N/m². 1 N/m². ಇಲ್ಲಿ ಏನಾಗುತ್ತೆ ಆಫ್ಟರ್ ಸಿಂಪ್ಲಿಫಿಕೇಶನ್, ನೋಡಿ ಇಲ್ಲಿ ಏನಾಗ್ತದಪ್ಪ ಅಂತಂದರೆ 120 × 10⁴ N/m²ನ ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ, ಅಂದರೆ ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ನಾವು m²ನ ಇಲ್ಲಿ ಮೀಟರ್ ಇಂಟು ಮೀಟರ್ ಅಂತ ಬರ್ಕೊಳ್ತೀವಿ. ಅವಾಗ 1 ಮೀಟರ್ ಈಸ್ ಈಕ್ವಲ್ ಟು 1000 ಮಿಲಿಮೀಟರ್. ಇಲ್ಲಿ ನೋಡಿ 1 ಮೀಟರ್ ಈಸ್ ಈಕ್ವಲ್ ಟು 1000 ಮಿಲಿಮೀಟರ್, ಅನದರ್ ಮೀಟರ್ ಈಸ್ ಈಕ್ವಲ್ ಟು 1000 ಮಿಲಿಮೀಟರ್. ಇಲ್ಲಿ ಎರಡನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಲ್ಲಿ ಕೆಳಗಡೆ 10⁶ ಬರುತ್ತೆ, ಇಲ್ಲಿ 10⁹ ಇದೆ. ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ 10⁻³ ಉಳಿತದೆ. ದಟ್ ಈ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ಸ್ ಟು 120 × 10⁻³ Nm². ಆಗ್ತದೆ. ಈಗ ಬನ್ನಿ ನೆಕ್ಸ್ಟ್ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎಫೆಕ್ಟಿವ್ ಲೆಂತ್ ಅಂದರೆ ಕ್ಯಾಪಿಟಲ್ L ಈಸ್ ಈಕ್ವಲ್ ಟು L/2 ಆಗುತ್ತೆ. L/2 ಆಗುತ್ತೆ. ದಟ್ ಶುಡ್ ಬಿ ಈಸ್ ಈಕ್ವಲ್ ಟು 2005 ಮಿಲಿಮೀಟರ್. ದಟ್ ಶುಡ್ ಬಿ ಈಸ್ ಈಕ್ವಲ್ ಟು 2500 ಮಿಲಿಮೀಟರ್. ಇಲ್ಲಿ ನಮಗೇನಾಗುತ್ತಪ್ಪ ಅಂತಂದರೆ
ಬೋತ್ ಎಂಡ್ ಫಿಕ್ಸ್ ಇರೋದ್ರಿಂದ ಈ ತರ ಆಗ್ತದೆ. ಬನ್ನಿ ನೆಕ್ಸ್ಟ್ ಇಲ್ಲಿ ನೋಡೋಣ ಏನಪ್ಪಾ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ. ಇಲ್ಲಿ ನಾವೇನು ಇಲ್ಲಿ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದಾರಲ್ಲ, ಇಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡ್ಕೊಳ್ಳಿ. ಇಲ್ಲಿ ಎಲ್ ಕೊಟ್ಟಿದ್ದಾರೆ, ಎಲ್ಲನ್ನ ಕೊಟ್ಟಿದ್ದಾರೆ, ಮತ್ತೆ ಇ ಅನ್ನ ಕೊಟ್ಟಿದ್ದಾರೆ, ಎಲ್ಲ ಮತ್ತೆ ಇನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಯೂಲರ್ಸ್ ಫಾರ್ಮುಲಾ ಏನು ಹೇಳುತ್ತೆ ಅಂದ್ರೆ ಪಿ ಇಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಇ ಐ ಡಿವೈಡ್ ಬೈ ಎಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪೈ ಕಾನ್ಸ್ಟೆಂಟ್ ಇರ್ತದೆ, ಪೈ ಕಾನ್ಸ್ಟೆಂಟ್ ಇರುತ್ತೆ. ಹಾಗೇನೆ ಇ ಕೊಟ್ಟಿದ್ದಾರೆ ನಮಗಿಲ್ಲಿ, ಹೈ ಕೊಟ್ಟಿಲ್ಲ, ಹೈನ ಕೊಟ್ಟಿಲ್ಲ, ಹೈ ಕೊಟ್ಟಿಲ್ಲ. ಇಲ್ಲಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ಐಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಮುಂಚಿನ ಪ್ರಾಬ್ಲಮಲ್ಲೂ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಹೈ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಆಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್, ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಆಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಅಬೌಟ್ ವೈ ವೈ ಆಕ್ಸಿಸ್. ಎಕ್ಸ್ ಎಕ್ಸ್ ಆಕ್ಸಿಸ್ಗೂ ನಾವು ಐ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆಯೇ ವೈ ವೈ ಆಕ್ಸಿಸ್ಗೂ ಕೂಡ ಐಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಮೊಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಐ ಎಕ್ಸ್ ಎಕ್ಸ್ ಅಂಡ್ ಐ ವೈ ವೈ ದ ಲೀಸ್ಟ್ ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾನ ತೊಗೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಸಿಗುತ್ತಪ್ಪ ಅಂತಂದರೆ ಕ್ರಿಪ್ಲಿಂಗ್ ಲೋಡು ಸಿಗ್ತದೆ. ಇಲ್ಲಿ ಬನ್ನಿ ಈಗ ಫಸ್ಟ್ ಏನು ಹೇಳುತ್ತೆ ನೋಡಿ ಕಂಡೀಷನ್ ಇಲ್ಲಿ, ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಆಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್. ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗಲ್ ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್ ಗೊತ್ತಿದೆ ನಮಗೆ, ಬಿ ಡಿ ಕ್ಯೂ ಬೈ 12 ಫಾರ್ಮುಲಾ ಗೊತ್ತಿದೆ ನಮಗೆ, ಬಿ ಡಿ ಕ್ಯೂ ಬೈ 12 ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್ಗೆ ಅಂದರೆ ಐ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಡಿ ಕ್ಯೂ. ಬಟ್ ನೌ ಇಯರ್ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಆಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್, ಆಲೋ ಸೆಕ್ಷನ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಬಿ ಡಿ ಕ್ಯೂಬ್ ಡಿವೈಡೆಡ್ ಬೈ 12 ಮೈನಸ್ ಬಿ ಡಿ ಕ್ಯೂಬ್ ಡಿವೈಡೆಡ್ ಬೈ 12 ಆಗುತ್ತೆ. ಇಲ್ಲಿ ನೋಡಿ ನಮಗೆ ಇಲ್ಲಿ ಕ್ಯಾಪಿಟಲ್ ಬಿ ಗೊತ್ತಿದೆ ಮತ್ತೆ ಕ್ಯಾಪಿಟಲ್ ಡಿ ಗೊತ್ತಿದೆ, ಅಂದರೆ ಇದು ವಿಡ್ತ್ ಇದು ಡೆಪ್ತ್. ಹಾಗೇನೆ ಇಲ್ಲಿ ಕೂಡ ಇದು ವಿಡ್ತ್ ಇದು ಡೆಪ್ತ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನು ನೋಡಿ. ಐ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 200 ಏನಪ್ಪ ಅಂದರೆ ಕ್ಯಾಪಿಟಲ್ ಡಿ ಇಸ್ 200 ಇಂಟು 150 ಕ್ಯೂಬ್ ಡಿವೈಡೆಡ್ ಬೈ 12 ಮೈನಸ್ 150 ಯಾವುದಿದು ಬಿ, ಬಿ ಸ್ಮಾಲ್ ಬಿ ಇಸ್ 150 ಇಂಟು 100 ಕ್ಯೂಬ್ ಡಿವೈಡೆಡ್ ಬೈ 12. The Ix value becomes 43.75 into 10 to the 4 of 6 millimeter to the 4 of 4 ಬರ್ತದೆ. ಹಾಗೇನೆ ನೆಕ್ಸ್ಟ್ ಈಗ ಹೈವೈನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಆಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಅಬೌಟ್ ವೈ ವೈ ಆಕ್ಸಿಸ್ ಇಸ್ ಗಿವನ್ ಬೈ, ಏನು ಹೇಳುತ್ತೆ ಈಕ್ವೇಶನ್ ನೋಡಿ, ಐ ವೈ ವೈ ಇಸ್ ಈಕ್ವಲ್ ಟು ಡಿ ಬಿ ಕ್ಯೂ ಬೈ 12. ನೋಡಿ ನಮಗೆ ಸಾಲಿಡ್ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಇದ್ದಾಗ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್, ಸಾಲಿಡ್ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್ ಐ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಡಿ ಕ್ಯೂ ಬೈ 12, ಅಬೌಟ್ ವೈ ವೈ ಆಕ್ಸಿಸ್ ಇದ್ರೆ ಅದು ಡಿ ಬಿ ಕ್ಯೂ ಬೈ 12 ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಆಲೋ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಅಬೌಟ್ ವೈ ವೈ ಆಕ್ಸಿಸ್ ಇಸ್ ಗಿವನ್ ಬೈ ಐ ವೈ ವೈ ಇಸ್ ಈಕ್ವಲ್ ಟು ಡಿ ಬಿ ಕ್ಯೂಬ್ ಡಿವೈಡೆಡ್ ಬೈ 12 ಮೈನಸ್ ಡಿ ಬಿ ಕ್ಯೂಬ್ ಡಿವೈಡೆಡ್ ಬೈ 12. ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ ನಮಗೆ ಗೊತ್ತಿದೆ ಈ ಡಿ ಅಂದ್ರೆ ಏನಂತ ಗೊತ್ತು, ಕ್ಯಾಪಿಟಲ್ ಡಿ ಅಂದ್ರೆ, ಕ್ಯಾಪಿಟಲ್ ಬಿ ಅಂದ್ರೆ ಏನಂತ ಗೊತ್ತಿದೆ ನಮಗೆ. ಇಲ್ಲಿ ನೋಡಿ ಇದು ಡಿ ಇದು ಬಿ, ಇದು ಸ್ಮಾಲ್ ಡಿ ವ್ಯಾಲ್ಯೂ ಇಲ್ಲಿದೆ ನಮಗೆ, ಸ್ಮಾಲ್ ಬಿ ವ್ಯಾಲ್ಯೂ ಇಲ್ಲಿದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 150 ಇದೆ, ಅಂಡ್ ದೆನ್ ಬಿ ಈಸ್ ಈಕ್ವಲ್ ಟು 200 ಇದೆ, 200 ಕ್ಯೂಬ್ ಡಿವೈಡೆಡ್ ಬೈ 12 ಮೈನಸ್ ಸ್ಮಾಲ್ ಡಿ ಅಂದ್ರೆ ಎಷ್ಟಿದೆಯಪ್ಪ 100 ಇದೆ, ಬಿ ಅಂದ್ರೆ ಎಷ್ಟಿದೆ 150 ಇದೆ, ಕ್ಯೂಬ್ ಡಿವೈಡೆಡ್ ಬೈ 12 ಮಾಡಿದ್ರೆ ನಮಗೆ ಐ ವೈ ವೈ ಈಸ್ ಈಕ್ವಲ್ ಟು 71.87 ಇಂಟು 10 ಟು ದಿ 4 ಆಫ್ 6 millimeter ಟು ದಿ 4 ಆಫ್ 4 ಬರುತ್ತೆ. ನೋಡಿ ಎರಡೂ ಕಾಣ್ತಾ ಇದೆ ನಿಮಗೆ, ಐ ಎಕ್ಸ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ ಮತ್ತು ಐ ವೈ ವೈ ವ್ಯಾಲ್ಯೂನು ಕೂಡ ಎರಡೂ ಗೊತ್ತಿದೆ. ಈ ಕಂಪೇರ್ ದಟ್ ಟೂ ವ್ಯಾಲ್ಯೂಸ್, ಎರಡೂ ವ್ಯಾಲ್ಯೂಸ್ ಅನ್ನ ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಲೀಸ್ಟ್ ಯಾವುದಿದೆ, ಎರಡರಲ್ಲಿ ನೋಡಿದಾಗ ನಮಗೆ ಲೀಸ್ಟ್ ವ್ಯಾಲ್ಯೂ ಯಾವುದಪ್ಪ ಅಂದರೆ 43.75 ಇಂಟು 10 ಟು ದಿ 4 ಆಫ್ 6 ಇರುತ್ತೆ. 10 to the 4 of 6 ಇದೆ, millimeter to the 4 of 4 is the least value of moment of inertia. You substitute that least value of moment of inertia. Least value of moment of inertia is equal to 43.75 into 10 to the 4 of 6 millimeter to the 4 of 4. ಈಗ ಈ ವ್ಯಾಲ್ಯೂನ ನಾವು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. ಬಕ್ಲಿಂಗ್ ಲೋಡ್ ಆರ್ ಕ್ರಿಪ್ಲಿಂಗ್ ಲೋಡ್ ಪಿ ಇಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಇ ಐ ಡಿವೈಡ್ ಬೈ ಕ್ಯಾಪಿಟಲ್ ಎಲ್ ಸ್ಕ್ವೇರ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು ನೋಡಿ. ಪೈ ಸ್ಕ್ವೇರ್ ಇಸ್ ದ ಕಾನ್ಸ್ಟೆಂಟ್ ಅಂಡ್ ಇ ಈಸ್ ಈ ಯಂಗ್ಸ್ ಮಾಡ್ಯುಲಸ್ ವ್ಯಾಲ್ಯೂನ 120 ಇಂಟು 10 to the 4 of 3 ಇದೆ, ಇಂಟು 43.75 ಇಂಟು 10 to the 4 of 6 ಡಿವೈಡೆಡ್ ಬೈ 2500 ಸ್ಕ್ವೇರ್ ಅಂದರೆ ಎಲ್ ವ್ಯಾಲ್ಯೂ ಅದು. ಈಗ ನಮಗೆ ಏನು ಸಿಗುತ್ತಪ್ಪ ಅಂತಂದರೆ ದ ವ್ಯಾಲ್ಯೂ ಬಕ್ಲಿಂಗ್ ಲೋಡ್ ಪಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 8290.47 ಇಂಟು 10 to the 4 of 3 ನ್ಯೂಟನ್ ಇದೆ. ಇದನ್ನು ನಾವು ಕಿಲೋ ನ್ಯೂಟನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಇದು ಡಿವೈಡೆಡ್ ಬೈ 1000 ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ
8290.47 ಕಿಲೋ ನ್ಯೂಟನ್ ಆಗ್ತದೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.